ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿ ಬಸವರಾಜ್ಗೆ ಅಂಧರಾಗಿದ್ದಾರೆ. ಕೊಲೆಯಾಗಿ 8 ತಿಂಗಳಿಂದ ಕಣ್ಣಾಮುಚ್ಚಾಲೆ ಆಟವಾಡ್ತಾ ಇದ್ದಂತಹ ಭೈರತಿ ಬಸವರಾಜ್ ಶರಣಾಗಲು ಬರ್ತಾ ಇದ್ದಂತೆಯೇ ಸಿಐಡಿ ಖೆಡ್ಡಾ ತೋಡಿ ಬಂದಿದೆ. ಶಾಸಕರು ಹೇಳಿದಂತ ಒಂದೇ ಒಂದು ಸುಳ್ಳು ಅವರಿಗೆ ಮುಳುವಾಗಿದೆ. ಬೆಕ್ಲು ಶಿವ ರೌಡಿ ಶೀಟರ್ ಮನೆ ಮುಂದೆನೆ ಕಿಡಿಗೇಡಿಗಳ ಗ್ಯಾಂಗ್ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದು ಹಾಕಿತ್ತು. ಕ್ಷಣಾರ್ಧದಲ್ಲೇ ನೆತ್ತರು ಹೀರಿ ಆರೋಪಿಗಳು ಎಸ್ಕೇಪ್ ಆಗಿದ್ರು. ಈ ಕೊಲೆ ಕೇಸ್ ಈಗ ಬಿಜೆಪಿ ಶಾಸಕನಿಗೂ ಕುತ್ತು ತಂದಿದೆ. ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಕೇಸ್, ಭೈರತಿ ಬಸವರಾಜ್ ಅರೆಸ್ಟ್. ಎಂಟು ತಿಂಗಳು ಕಣ್ಣಾ ಮುಚ್ಚಾಲೆ, ಏರ್ಪೋರ್ಟ್ನಲ್ಲೇ ಭೈರತಿ ಸಿಐಡಿ ವಶಕ್ಕೆ. ಕಿತ್ತಗನೂರಿನ ಜಮೀನು ವಿವಾದದಲ್ಲಿ ಕಳೆದ ವರ್ಷ ಜುಲೈ 25ರಂದು ರೌಡಿ ಶೀಟರ್ ಬೆಕ್ಲು ಶಿವನ ಕೊಲೆಯಾಗಿತ್ತು. ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿ ಜಗದೀಶ್ A1 ಆಗಿದ್ರೆ ಶಾಸಕ ಭೈರತಿ ಬಸವರಾಜ್ A5 ಆಗಿದ್ದಾರೆ. ಹೀಗಾಗಿ ಜಾಮೀನಿಗಾಗಿ ಇನ್ನಿಲ್ಲದ ಸರ್ಕಸ್ ಮಾಡಿದ್ರು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲೂ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿತ್ತು. ಅಹಮದಾಬಾದ್ನಿಂದ ಭೈರತಿ ನಿನ್ನೆ ಸಂಜೆ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಸಿಐಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. A1 ಜಗ್ಗನ ಜೊತೆ ನಂಟು, ಭೈರತಿ ಬಸವರಾಜ್ಗೆ ಮುಳುವು. ಅಷ್ಟಕ್ಕೂ ಬಿಜೆಪಿ ಶಾಸಕ ಭೈರತಿ ರೌಡಿ ಶೀಟರ್ ಬೆಕ್ಲು ಶಿವನ ಕೊಲೆ ಕೇಸ್ಗೆ ತಗಲಾಕೊಂಡಿದ್ದೇ ರೋಚಕವಾಗಿದೆ. 2025ರ ಜುಲೈ 15ರಂದು ರೌಡಿ ಶೀಟರ್ ಶಿವಕುಮಾರ್ ಅಲಿಯಾಸ್ ಬೆಕ್ಲು ಶಿವನ ಭೀಕರ ಕೊಲೆಯಾಗಿತ್ತು. ಪಕ್ಕಾ ಸ್ಕೆಚ್ ಹಾಕಿ 18 ಜನರ ಹಂತಕರ ತಂಡ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿದ್ರು. ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಮಾಲೂರು ಮೂಲದ ಬಹುಪಾಲು ಆರೋಪಿಗಳನ್ನ ಬಂಧಿಸಿ ಜೈಲಿಗಟ್ಟಿದ್ರು. ಆದರೆ ಪ್ರಮುಖ ಆರೋಪಿ ಜಗ್ಗ ವಿದೇಶಕ್ಕೆ ಪರಾರಿಯಾಗಿದ್ದ. ಕೆಲ ದಿನಗಳ ಬಳಿಕ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಜಗ್ಗನನ್ನ ಸಿಐಡಿ ಪೊಲೀಸರು ಬಂಧಿಸಿದ್ರು. ಜಮೀನಿನ ವಿಚಾರಕ್ಕೆ ಬೆಕ್ಲು ಶಿವ, ಜಗ್ಗ, ಭೈರತಿ ಮಧ್ಯೆ ಜಿದ್ದಾಜಿದ್ದು. ರೌಡಿ ಬೆಕ್ಲು ಶಿವನ ಕೊಲೆಗೆ ಕಾರಣವೇ ಜಮೀನು ವಿವಾದ. ಏನಿದು ವಿವಾದ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕಿತ್ತಗನೂರಿನ ಸರ್ವೆ ನಂಬರ್ 212ರ ಜಮೀನಿನ ಬಗ್ಗೆ ಮೂವರ ಮಧ್ಯೆ ವ್ಯಾಜ್ಯ ಇತ್ತು. ಬೆಕ್ಲು ಶಿವ, ಜಗದೀಶ್ ಹಾಗೂ ಭೈರತಿ ಬಸವರಾಜ್ ಮಧ್ಯೆ ಕಿರಿಕಾಗಿತ್ತು. ಹೀಗಾಗಿ ಅಂದಿನ ಪೊಲೀಸ್ ಆಯುಕ್ತ ದಯಾನಂದ್ಗೆ ಬೆಕ್ಲು ಶಿವ ದೂರು ನೀಡಿದ್ದ. ದೂರಿನ ಅನ್ವಯ ಭಾರತೀನಗರದಲ್ಲಿ ಜಗದೀಶ್ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ರಾಮಮೂರ್ತಿ ನಗರದಲ್ಲಿ ಸಾಕ್ಷ್ಯ ಸಮೇತ ದೂರು ನೀಡಿದ್ರು. ದೂರಿನ ಬಳಿಕ ರೌಡಿ ಶೀಟರ್ ಬೆಕ್ಲು ಶಿವನಿಗೆ ಭೈರತಿ ಬಸವರಾಜ್, ಜಗದೀಶ್, ಕಿರಣ್ ರಿಂದ ಜೀವ ಬೆದರಿಕೆ ಹಾಕಿದ್ರಂತೆ. ಸಿಂಗಾರೆಡ್ಡಿ ಅನ್ನೋರಿಂದ 2024ರಲ್ಲಿ ಶಿವ ಜಿಪಿಎ ಹೊಂದಿದ್ದ. ಜಿಪಿಎ ರದ್ದು ಮಾಡಿ ತನಗಿಷ್ಟದಂತೆ ಜಿಪಿಎ ಮಾಡಿಕೊಡುವಂತೆ ಜಗದೀಶ್, ಕಿರಣ್ ಹಾಗೂ ಭೈರತಿ ಬಸವರಾಜ್ ಬೆದರಿಕೆ ಹಾಕಿದ್ರಂತೆ. ಬೆಕ್ಲು ಶಿವನ ಕಚೇರಿಗೆ ಜಗ್ಗನ ಪಟಾಲಂ ನುಗ್ಗಿ ಧಮಕಿ ಹಾಕಿ ಕಚೇರಿ ಖಾಲಿ ಮಾಡಿಸಿತ್ತು. ಜಗ್ಗನ ಜೊತೆ ಸಂಭಾಷಣೆ ಸಾಕ್ಷ್ಯದಿಂದಲೇ ಸಿಕ್ಕಿಬಿದ್ದ ಭೈರತಿ. A1 ಜಗ್ಗನಿಗೂ ಶಾಸಕ ಭೈರತಿ ಬಸವರಾಜ್ಗೂ ಇದ್ದ ನಂಟೇನು ಅನ್ನೋದನ್ನ ನೋಡೋದಾದ್ರೆ, ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ಜಗದೀಶ್, ಭೈರತಿ ಬಸವರಾಜ್ ನಂಟು ಹೊಂದಿದ್ರಂತೆ. ನಕಲಿ ಭೂ ದಾಖಲೆ ಸೃಷ್ಟಿಸಿ ಹಲವು ಭೂ ಮಾಲೀಕರಿಗೆ ತೊಂದರೆ ಕೊಡ್ತಾ ಇದ್ರಂತೆ. ಜಗದೀಶ್ ಮೇಲಿನ ರೌಡಿ ಶೀಟ್ ಅನ್ನ ಶಾಸಕ ಭೈರತಿ ಬಸವರಾಜ್ ಕ್ಲೋಸ್ ಮಾಡಿಸಿದ್ರಂತೆ. ಅಷ್ಟೇ ಅಲ್ಲ, ಬೆಕ್ಲು ಶಿವನ ಕೊಲೆ ಕೇಸ್ನ ಪ್ರಮುಖ ಆರೋಪಿಗಳ ಜೊತೆ ಶಾಸಕರು ನಂಟು ಹೊಂದಿದ್ದರಂತೆ. ನನಗೂ ಜಗದೀಶನಿಗೂ ಯಾವುದೇ ಸಂಬಂಧವಿಲ್ಲ ಅಂತ ಭೈರತಿ ಬಸವರಾಜ್ ಹೇಳಿದ್ರು. ಕೊಲೆ ಬಳಿಕ ಜಾಮೀನು ಕೊಡಿಸುವಂತೆ ಭೈರತಿ ಬಳಿ ಜಗದೀಶ್ ಮಾತನಾಡಿದ್ದಾನೆ. ಜಗದೀಶ್ ಮತ್ತು ಭೈರತಿ ಬಸವರಾಜ್ ಫೋನ್ ಸಂಭಾಷಣೆ ಸಾಕ್ಷ್ಯ ಕೊಲೆ ಕೇಸ್ಗೆ ಮಹತ್ವದ ದಾಖಲೆಯಾಗಿದೆ. ಭೈರತಿ ಬಸವರಾಜನನ್ನ ಇವತ್ತು ಜಡ್ಜ್ ಎದುರು ಹಾಜರುಪಡಿಸುವ ಸಾಧ್ಯತೆ ಇದೆ. ಕೋರ್ಟ್ಗೆ ಹಾಜರುಪಡಿಸಿ ಸಿಐಡಿ ತಂಡ ಕಸ್ಟಡಿಗೆ ಪಡೆಯಲಿದೆ. ಶಿವಪ್ರಸಾದ್, TV9 ಬೆಂಗಳೂರು.